ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಮಾದರಿ ಉತ್ತರಗಳನ್ನು ನೋಡೋಣ. 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ 1 ಮಾಡೆಲ್ ಕ್ವಶನ್ ಪೇಪರ್ 1. ಮೊದಲೇ ಪ್ರಶ್ನೆ ನೋಡಿ. ಬಹು ಆಯ್ಕೆ ಪ್ರಶ್ನೆ. 5 ಸ್ಕ್ವೇರ್ ಇಂಟು 2 ಮತ್ತು 2 ಇಂಟು 5 ಇದರ ಮಸ ಎಷ್ಟು ಅಂತ ಕೇಳಿದರೆ, ಇದರ ಮಸ 2 ಗುಣಾಕಾರ 5. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಪ್ರಶ್ನೆ 2, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಸೂತ್ರವನ್ನು ಬರೀಬೇಕು. ಆಪ್ಷನ್ ಸಿ n ಇಂಟು n+1/2. ಪ್ರಶ್ನೆ 3, a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ? ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಪ್ರಶ್ನೆ 4, ನಕ್ಷೆಯಲ್ಲಿ ಕೊಟ್ಟಿರುವ y p(x) ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಶೂನ್ಯತೆಗಳ ಸಂಖ್ಯೆ 3. ಪ್ರಶ್ನೆ 5, x ಇಂಟು x+2 = 6 ಇದು ಒಂದು ವರ್ಗ ಸಮೀಕರಣ. ನೆಕ್ಸ್ಟ್ ನೋಡಿ. ಪ್ರಶ್ನೆ 6, ಚಿತ್ರದಲ್ಲಿ ತ್ರಿಭುಜ PQR ಸರ್ವಸಮ ತ್ರಿಭುಜ ABC ಆಗಿದೆ. ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು PQ ಮತ್ತು AB ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, sin² ಮೈನಸ್ cos² ಇದಕ್ಕೆ ಸಮವಾಗಿದೆ. 1 - 2 cos² ಗೆ ಸಮವಾಗಿರುತ್ತದೆ. ಪ್ರಶ್ನೆ 8, ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು 1 ಆಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, 1 ಅಂಕದ ಪ್ರಶ್ನೆ. ಇಲ್ಲಿ ಬಿ ಬೆಲೆಯನ್ನು ಕಂಡುಹಿಡಿಬೇಕು. ಬಿ ಬೆಲೆ a1 = 2, b1 = b ಅಂತ ಇಟ್ಕೋರಿ. c1 = -8. ಆಗ ಈ ಸೂತ್ರದಲ್ಲಿ ಹಾಕಿದಾಗ b = 3 ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 10, p(x) = 5x³ -3x² + 12x - 8 ಈ ಬಹುಪದೋಕ್ತಿಯ ಡಿಗ್ರಿಯ ಬರೆಯಿರಿ. ಈ ಬಹುಪದೋಕ್ತಿಯ ಡಿಗ್ರಿಯು 3 ಆಗಿರುತ್ತದೆ. sin a = √3/2 ಮತ್ತು cos a = 1/2. ಆದರೆ tan a ಬೆಲೆ ಎಷ್ಟು ಅಂತ ಕೇಳಿದರೆ tan a ನ ಬೆಲೆ √3. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಬರೆಯಿರಿ. 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ. ಅದೇ ರೀತಿ 13ನೇ ಪ್ರಶ್ನೆ ಮತ್ತು 14. ಇಲ್ಲಿದೆ ನೋಡಿ 15ನೇ ಪ್ರಶ್ನೆ. ನೆಕ್ಸ್ಟು 15ನೇ ಪ್ರಶ್ನೆ 16. ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಉತ್ತರ 440 ಸೆಂಟಿಮೀಟರ್². ಅದೇ ರೀತಿ 17ನೇ ಪ್ರಶ್ನೆ ನೋಡಿ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೆಕ್ಸ್ಟ್, ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? 24 ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಯಾಕಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. 7 ಮತ್ತು 3 ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ. 21. ನೆಕ್ಸ್ಟ್ ಅದೇ ರೀತಿ 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. 85. ವರ್ಜಿಸುವ ವಿಧಾನದಿಂದ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ. ವರ್ಜಿಸುವ ವಿಧಾನ x = 2. ನೆಕ್ಸ್ಟ್ ನೋಡಿ, x² + bx + 9 = 0 ವರ್ಗ ಸಮೀಕರಣವು 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ. b² - 4ac ಸೂತ್ರವನ್ನು ಹಚ್ಚಬೇಕು. ಬೆಲೆಗಳನ್ನು ತುಂಬಿದಾಗ ವರ್ಗ ಸಮೀಕರಣ ಈ ರೀತಿ ಆಗಿರುತ್ತದೆ. x² - 6x + 9. ಅದೇ ರೀತಿ ಪ್ರಶ್ನೆ 22. 23ನೇ ಪ್ರಶ್ನೆ.
ನಾನು ಹೀಗೆ ಮ್ಯಾಗೆ ಸ್ಕ್ರೋಲ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಬರೆದಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು ಮಾಡೆಲ್ ಕ್ವಶನ್ ಪೇಪರ್. ಈ ಒಂದು ವಿಡಿಯೋದಲ್ಲಿ ಮೊದಲೇ ಮಾಡೆಲ್ ಕ್ವಶನ್ ಪೇಪರನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. 25ನೇ ಪ್ರಶ್ನೆ ನೋಡಿ, ಕೇನ ಬೆಲೆಯನ್ನು ಕಂಡುಹಿಡಬೇಕು. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಬೆಲೆಯನ್ನು ತುಂಬಿದಾಗ ಆಲ್ಫಾ ಬೆಲೆಯನ್ನು ಮೊದಲಿಗೆ ಕಂಡುಹಿಡ್ಕೋಬೇಕು, ಆಮೇಲೆ ಬೀಟಾ ಬೆಲೆ, ಕೆ ಬೆಲೆ ಸಿಗುತ್ತೆ. ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಆ ಎರಡು ಸಂಖ್ಯೆಗಳು 13 ಮತ್ತು 14. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿದೆ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. 38. ಮೂವತ್ತೆರಡನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. 33ನೇ ಪ್ರಶ್ನೆ, ಎ ವೈ ಬಿ ಇವುಗಳ ಉದ್ದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 34ನೇ ಪ್ರಶ್ನೆ, ಗ್ರಾಫ್ ಇದೆ ನೋಡಿ ಇದು. ನೆಕ್ಸ್ಟು 35, 36ನೇ ಪ್ರಶ್ನೆ ನೋಡಿ. ಮೂವತ್ತೇಳನೇ ಪ್ರಶ್ನೆ, ಲಾಸ್ಟ್ ಕ್ವಶನ್ 38. ಇದು ವಿದ್ಯಾರ್ಥಿಗಳ SSLC ಮಾಡೆಲ್ 1ರ ಪ್ರಶ್ನೆ ಪತ್ರಿಕೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.